ಸ್ವಲ್ಪ ಕೂಲಾಗಿದ್ದಿದ್ರೆ ಈ ಪ್ರಾಬ್ಲಮ್ ಬರ್ತಾ ಇತ್ತ. ಹಾಂ, ಅವನ ಬಾಡಿ ಬದಲು ನನ್ನ ಬಾಡಿ ನದಿಗೆ ಎತ್ತಿದ್ರಿ ಅಷ್ಟೇ ತಾನೆ? ಒಂದ್ಸಲ ಯೋಚನೆ ಬಂದು ನೋಡು ಅಲ್ಲೇನಾಯ್ತು ಅಂತ. ಬಂದಿರೋ ದುಡ್ಡಲ್ಲಿ ಒಳ್ಳೆ ಎಂಜಾಯ್ ಮಾಡಿ ಫಾರಿನ್ ಗಿರನ್ ಸಟ್ಲಾಗೆ ಮಜಾ ಮಾಡ್ಕೊತ. ಲೈಫ್ ಸೆಟ್ಲೆ. ಈ ದಂಧೆನೇ ಸಾಕಪ್ಪ, ಆರಾಮಾಗಿ ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಂಡು ಇದ್ಬಿಡ್ತೀನಿ. ಅಮಿತ್, ಈ ಸಲ ನಂಗೆ ಸರಿ ಪಾಲ್ ಕೊಡು. ಮನೇಲಿ ತುಂಬ ಕಷ್ಟ ಇದೆ. ನಾಯಿ ಕೊಟ್ಟಷ್ಟು ಇಸ್ಕೊಂಡು ಹೋಗ್ತಾ ಇರಬೇಕು. ಬೋಳಿ ಮಗ ಏನಾಯ್ತು? ಬಿಟ್ಟರೆ ತಲೆ ಮೇಲೆ ಕುತ್ಕೋತಾನೆ. ಅಮಿತ್, ಸರಿಯಾಗಿ ಮಾತಾಡು, ಇಲ್ಲಾಂದ್ರೆ ಸರಿ ಇರಲ್ಲ. ಮುಖದ ಮೇಲೆ 4 ಮೀಸೆ ಬಂದಿಲ್ಲ, ಮೋಸ ಮಾಡೋದು ಬೇರೆ ಕಲ್ತವನೆ. ಏನೋ ಅಂದೆ? ಅಮಿತ್, ಅಮಿತ್, ಬಿಡ್ರೋ, ನಮ್ಮ ಮಕ್ಕಳ ಶೂಟ್ ಮಾಡ್ತೀನಿ. ಕಿರಣ್, ಏನಾಯ್ತು ಗುರುಣ? ಆಗಿರೋದನ್ ಬಿಟ್ಟು ಮುಂದೇನ್ ಮಾಡ್ಬೇಕಂತ ಹೇಳಿ ಸಾಯ್ರು. ಅವನ ಅಪ್ಪಂಗೆ ವಿಷಯ ಗೊತ್ತಾದ್ರೆ ನಮ್ನಂತೂ ಸುಮ್ಮನೆ ಬಿಡಲ್ಲ. ಯೋಗಣ್ಣ ಬದುಕಿದ್ರು ನಮ್ನಂತೂ ಹುಡ್ಕೊಂಡು ಬಂದು ಹೊಡಿತಾನೆ. ಕಾರಲ್ಲಿ ಕೋಟಿಗಟ್ಟಲೆ ದುಡ್ಡಿದೆ, 1 ವಾರ ಎಲ್ಲಾದರೂ ತಲೆ ಮರೆಸ್ಕೊಳ್ಳೋಣ. ಸರಿ ಗುರುಣ. ಎತ್ಕೊಡು, ಎತ್ಕೊವನ್ನ. ಕೂತ್ಕೊಳ್ತೀನಿ. ಯಾಕೋ ಆಗ್ತಾ ಇಲ್ವಾ? ಆಗ್ತಾ ಇಲ್ಲ.
ಅಣ್ಣ ಅಣ್ಣ ನನಗೆ ಯಾಕೋ ಹುಡುಗ್ರ ಮೇಲೆ ಡೌಟ್ ಅಣ್ಣ. ನಾವು ಎಷ್ಟು ಚಿಕ್ಕಪುಟ್ಟ ಡೀಲ್ ಮಾಡಿಲ್ಲ ಅವ್ರ ಜೊತೆ, ಈ ದೊಡ್ಡ ಡೀಲ್ಗೆ ಅವ್ರ ಬಿಹೇರ್ ತುಂಬ ಚೇಂಜ್ ಆಗಿತ್ತಣ್ಣ. ಅಲ್ಗೋದಾಗ ಕಾರ್ ಕೂಡ ಸ್ಪಾಟಿಗೆ ಬಂದಿಲ್ಲ. ಕ್ಯಾಶ್ ತಗೊಂಡು 1 ನಿಮಿಷ ಕೂಡ ನಮ್ಮ ಜೊತೆ ಇರಲಿಲ್ಲ ಅವರು. ನೀನೇ ನೋಡ್ದಲ್ಲ. ನನ್ನ ಮಕ್ಕಳು ನನಗೆ ಮೋಸ ಮಾಡಿಬಿಟ್ರು. ಹಾಯ್ ಮಾಲ್ ರೆಡಿನಾ? ರೆಡಿ. ಕ್ಯಾಶು ರೆಡಿ ಇದೆ. ಮಾಲಲ್ಲೇನು ಮೋಸ ಇಲ್ಲ ತಾನೆ? ಚೆಕ್ ಮಾಡ್ಕೊಳ್ಳಿ. ಹೋಗೋ. ಕ್ಯಾಶ್ ನೋಡ್ರು, ನಾನೇ ನಿಂತು ಮಾಲ್ ಪ್ಯಾಕ್ ಮಾಡಿಸಿದ್ದೀನಿ. ಈ ಕಡೆ ಇರೋದೆಲ್ಲ ಹುಲಿ ಚರ್ಮ, ಆ ಕಡೆ ಬಾಕ್ಸಲ್ಲಿ ಇರೋದೆಲ್ಲ ಜಿಂಕೆ ಚರ್ಮ. ಮಾಲು ಸೂಪರ್ ಆಗಿದೆ ಅಣ್ಣ. ಅಮಿತ್ ಕ್ಯಾಶ್ ಓಕೆ. ಹಾಂ ಸರಿ. ಬಾಯ್. ಫಾರೆಸ್ಟ್ ಎಲ್ಲ ನಮ್ಮದೇ, ಏನು ಪ್ರಾಬ್ಲಮ್ ಆಗಲ್ಲ. ಬರ್ತೀನಿ. ಬನ್ರೋ. ಬರೋ ಕರ್ಕೊಂಡು ಹೋಗ್ರ ಅವನ್ನ. ಎತ್ಕೊಂಡು ಹೋಗ್ರ. ಹೋಗ್ರ ಹುಷಾರ ಕರ್ಕೊಂಡು ಹೋಗ್ರ ಅವನ್ನ. ಹೋಗಿ ಹೋಗ್ರು. ಅಯ್ಯೋ ಏನಾದ್ರು ಗನ್ ಸೌಂಡು? ದೂರದಿಂದ ಬಂತು ಸರ್. ಯಾರೋ ಬೇಟಾಡೋರು ಇರಬೇಕು. ಛೇ, ಕವರ್ ಹಾಕಿಂದ ಮುಂಚೆ ಸೌಂಡ್ ಬಂದ್ಬಿಡ್ತು. ಅವನನ್ನು ನೋಡ್ಬಿಟ್ಟ, ಫೈರ್ ಮಾಡದೆ ಬೇರೆ ದಾರಿನೇ ಇರಲಿಲ್ಲ. ಸರ್ ನೆಕ್ಸ್ಟ್ ಏನು ಮಾಡೋ ಸರ್? ನೀನು ಮಾಲ್ ಹತ್ರ ಇರು, ಸ್ಟೇಷನ್ ಕಾಲ್ ಮಾಡಿ ಸೇಫ್ ಗೋಡನಲ್ಲಿ ತಲುಪಿಸು. ಇವತ್ತೇನೇ ಆಗಲಿ ಅವ್ರ ಮತ್ತೆ ಸಿಗ್ಲೇಬೇಕು, ಬಿಡಲ್ಲ. ಅವ್ರನ್ನ ಕವರಾಗಿ ಗುಡಿಬೇಕು. ಅಣ್ಣ, ಪೊಲೀಸರು ದಿಕ್ಕಲ್ಲಿ ಬಂದರೂ ಬರ್ಬೋದಣ್ಣ. ರೋಡ್ ಸೈಡ್ ಯಾವ್ದಾದ್ರು ಗಾಡಿ ಹಿಡ್ಕೊಂಡು ಹೋಗ್ಬಿಡೋಣ. ಇಲ್ಲಿರೋದು ಸೇಫ್ ಅಲ್ಲ ಅಣ್ಣ. ಎತ್ಕೊಡ್ರವನ್ನ ಹುಷಾರಾಗಿ ಎತ್ಕೊಳ್ಳಿ. ಬರೋ. ಅಮಿತ್ ಆಗಿದ್ದ ಕಡೆಯಿಂದಾನೆ ಪೊಲೀಸರು ಬಂದಿದ್ದಣ್ಣ. ಅಪ್ಪ ಮಗ ಸೇರ್ಕೊಂಡು ಏನೋ ಗೇಮ್ ಮಾಡ್ತಾವ್ರೆ. ಸುಮ್ಮನೆ ನಾನು ಯಾರು ಅಂತ ತೋರಿಸ್ತೀನಿ ಬಾ. ನಿಧಾನ.
ಅಯ್ಯೋ ಬಿಡಿ ಸರ್, ಇವತ್ತಲ್ಲ ನಾಳೆ ಹೊಡೆಯೋಣ. ಏಯ್, ಪರ್ಸಂಟೇಜ್ ಪ್ರಕಾರ ನಿಂದು 10 ಲಕ್ಷ, 15 ಲಕ್ಷ ತಗೋ. ಇವತ್ತು ತೊಡಿಲೇಬೇಕು. ನನ್ಗಿರೋನ್ ಒಪ್ನೇ ಮಗ, ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತೋ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮೂವ್. ಸರಿಯಾಗಿ ಕೇಳಿಸ್ಕೊಳ್ಳಿ, ಅಮಿತ್ ಗ್ಯಾಂಗ್ ಇಲ್ಲೇ ಇದೆ. ಇವತ್ತ ನನ್ನ ಮಕ್ಳನ್ನ ಹೊಡಿಲೇಬೇಕು. ನೀವಿಬ್ರು ಆ ಕಡೆಯಿಂದ ಬನ್ನಿ, ನಾವ್ ಹಿಂಗ್ ಬಿಡ್ತೀವಿ. ಬರೋ. ಛೇ, ಹಿಡೀರೋ, ಹಿಡೀರೋ ನನ್ನ ಮಕ್ಳನ್ನ. ಏಯ್, ಹೇಳ್ಕೊಂಬರ್ರೋ ಎಲ್ಲವನ್ನೂ. ಏಯ್, ಈ ಫೀಲ್ಡಿಗೆ ನೀವಿನ್ನು ಬಚ್ಚ ನನ್ನ ಮಕ್ಕಳು. ನನಗೆ ಮೋಸ ಮಾಡ್ತೀರೇನೋ? ಇಷ್ಟು ದಿವಸ ಬರ್ದೇ ಇದ್ದ ಪೊಲೀಸು ಈ ದೊಡ್ಡ ಡೀಲ್ಗೆ ಹೇಗೋ ಬಂದ್ರು? ನನ್ನ ಮನಸ್ಸು ತುಂಬಾ ಚಂಚಲ. ಚೇಂಜ್ ಆಗಿ ಇನ್ನೊಂದು ಬುಲೆಟ್ ಆರೋದ್ಕಿಂತ ಮುಂಚೆ ಎಲ್ಲಾದ್ನೂ ಹೇಳ್ಬಿಡ. ನಾವೆಲ್ಲ ಒಟ್ಟಿಗೆ ಸೇರಿದ್ಬೇಡ. ಏನಾಯ್ತಲ್ಲಿ? ಅಲ್ಲಿ ಕಾಡಿನ ದಾರಿಲಿ ಗಾಡಿ ಬಿಟ್ಟು ಮಾಲ್ ಎತ್ಕೊಂಡು ಪೊಲೀಸ್ರೆ ತಂದಿದ್ರಣ್ಣ. ನಮ್ಮ ಹತ್ರ ಪಾಲ್ ಬಂಗ್ಲೆಯಲ್ಲಿ ಮಾಲ್ ಲೋಡ್ ಮಾಡಕ್ ಹೇಳಿದ್ರು. ಎಲ್ಲ ಮಾಲ್ ತಂದು ಪಾಲ್ ಬಂಗ್ಲೆಯಲ್ಲಿ ಕೂಡಿಟ್ವಣ್ಣ. ಅಟ್ಯಾಕ್ ಮಾಡೋ ಪ್ಲಾನ್ ಸ್ಕ್ವಾಡ್ನವ್ರಿಗೆ ಅವರೇ ಹೇಳಿದ್ರಣ್ಣ. ಏನ್ ನಡೀತಲ್ಲಿ? ಅಮಿತ್ ಮತ್ತೆ ಅವನಪ್ಪ ಎಲ್ಲ ಪ್ಲಾನ್ ಮೊದಲೇ ಮಾಡಿದ್ರಣ್ಣ. ಡ್ಯಾಡ್, ಡ್ಯಾಡ್, ಕ್ಯಾಶ್ ಬ್ಯಾಕ್ ಬಂದಿದೆ. ಎಲ್ಲ ನಿನ್ನ ಪ್ಲಾನ್ ಪ್ರಕಾರನೇ ನಡೀತಿದೆ. ನಂಗೆ ಕ್ಲಿಯರ್ ಕಾಲ್ ಬರೋವರೆಗೂ ಸೇಫ್ ಜಾಗದಲ್ಲಿರು. ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಈಗ ಹೊರಡು. ಓಕೆ, ಬನ್ರೋ. ಇಷ್ಟೇ ಆಗಿದ್ದಣ್ಣ. ಅಮಿತ ನಂಬ್ಕೊಂಡು ನಾವು ತಪ್ಪಾಡ್ಬಿಡೋಣ. ಆ ದುಡ್ಡನ್ನ ತಕೊಂಡು ನಮ್ಮನ್ನ ಬಿಟ್ಬಿಡೋಣ. ಎಲ್ಲೋನು ಸತ್ತೋದಣ್ಣ. ನಾನೇ ಕೊಂದ್ಬಿಟ್ಟಣ್ಣ. ಏಯ್, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಬದ್ಮಾಶ್, ನೀನು ಸಾಯಿ. ಕಿರಣ, ಅಯ್ಯೋ ಕಿರಣ, ಅವನು ಕೇಳ್ರೋ.
ಏಯ್ ಬಾಯ್ ಬಿಡ್ಲಿಲ್ಲ ಅಂದ್ರೆ ಉಡಾಯಿಸ್ರು. ತಪ್ಪಿಲ್ಲಣ್ಣ, ಬೇಡಣ್ಣ, ಪ್ಲೀಸ್ ಅಣ್ಣ. ಅಯ್ಯೋ ಬೇಡಣ್ಣ, ಬೇಡಣ್ಣ, ಪ್ಲೀಸ್ ಅಣ್ಣ, ಎಲ್ಲಾದ್ರೂ ಬದುಕೋತೀನಿ ಎಲ್ಲೋ ಅಮಿತು? ಏನಾಯ್ತಣ್ಣ? ರಾಜಣ್ಣನ ಕೊಂದ್ಬಿಟ್ರಲ್ಲೇ. ಕಿರಣ್ 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 ಪ್ರವೀಣ್ 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 ಅಮಿತ್ ಎಲ್ಲೋ? ಅಮಿತ್ ಎಲ್ಲೋ ಹೇಳು. ಅಂಕಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂಕಲ್. ಅಮಿತ್ ಏನಾಯ್ತು ಹೇಳು. ಅಮಿತ್ ಕಿರಣ್ ಇಬ್ರು ವಿಷಯದಲ್ಲಿ ಗಲಾಟೆ ಆಗಿ ದುಡ್ಡಿನ ವಿಷಯದಲ್ಲಿ ಇಬ್ರಿಗೆ ಗಲಾಟೆ ಆಗಿ ಕಿರಣ ಅಮಿತ್ಗೆ ಶೂಟ್ ಮಾಡಿಬಿಟ್ಟ ಅಂಕಲ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂಕಲ್. ಬೇಡ ನೀನಿದ್ರೆ ಬರೀ ಪರ್ಸೆಂಟೇಜು. ಬೇಡ ಪ್ರೀತಮ್. ಅದೇ ನೀನಿಲ್ಲ ಅಂದ್ರೆ 6 ಜನಕ್ಕೂ ಸಮಪಾಲು. ಸರ್, ಸ್ಮಗ್ಲಿಂಗ್ ಗ್ಯಾಂಗ್ನವರು ನಮ್ಮನ್ನು ನೋಡಿ ಫೈರ್ ಮಾಡಿದ್ರು ಸರ್. ಬೇರೆ ದಾರಿ ಇಲ್ಲದೆ ನಾವು ಶೂಟ್ ಮಾಡಿದ್ವಿ. 7 ಜನರ ಎನ್ಕೌಂಟ್ರ್ ಆಯಿತು. ಒಬ್ಬ ಮಾತ್ರ ಕ್ಯಾಶ್ ತೊಗೊಂಡು ಓಡೋಗಿದ್ದಾನೆ. ಹಾಗೆ ಫಾರೆಸ್ಟ್ ಇನ್ಸ್ಪೆಕ್ಟ್ರು ಶೂಟೌಟ್ನಲ್ಲಿ ಬ್ರೇವಾಗಿ ಸತ್ತೋದ್ರು ಸರ್.